Welcome to this session, students. So in this session we are going to discuss related to business marketing module 2 related to the topic customer relationship management, where you are going to call that as CRM anta karitira. So here mainly business people, they started using customer relationship management, that is CRM na 90s in the start madru. Why miss? Because the business, it started changing mainly from transnational to relational, ಅಂದರೆ globalization ಆಗಿರೋದ್ರಿಂದ wherever you're going to do your business, no, there and all you're going to use your information technology use ಮಾಡ್ತಾ ಇರೋದ್ರಿಂದ ಎಲ್ಲಿ ಬೇಕಂದ್ರೂ you can extract the details of customers. So you're going to call mainly that as a CRM. Mainly CRM goal ಏನು ಅಂದರೆ, in order to increase customers loyalty and in turn increase and improve the business profitability. ಮೇಯ್ನು CRM ಏನು ಅಂದರೆ, ಕಸ್ಟಮರಿಂದ ಲಾಯಲ್ಟಿ, ಅಂದರೆ ಅವ್ರು ನಮ್ಮಲ್ಲೇ ಉಳ್ಕೋಬೇಕು ಮತ್ತು ಇಂಟರ್ನ್ ಆಗಿ ನಮ್ಮ ಬಿಸ್ನೆಸ್ ಇಂಪ್ರೂವ್ ಆಗಿ ಲಾಭ ಬರಲಿ ಅನ್ನೋದೇ ಮೇಯ್ನ್ ಉದ್ದೇಶ CRMದು. ಸೊ ಹಂಗಾರೆ CRMದು ವಾಟ್ ಆರ್ ದ ಇಂಗ್ರೀಡಿಯೆಂಟ್ಸ್, ಲೆಟ್ ಅಸ್ ಸ್ಟಡಿ. ಸೊ ಜನರಲಿ you will be having analytics. That is, analytics is nothing but you are going to study, handle, and you are going to collect the data, and you are going to show that how it is the data. Either it is in the form of chart, table, ಅಥವಾ ಟ್ರೆಂಡ್ಸ್ ಯೂಸ್ ಮಾಡಿಕೊಂಡು ಹೌ ಯು ಆರ್ ಗೋಯಿಂಗ್ ಟು ಶೋ, ಅಂದರೆ ಮಾರ್ಕೆಟ್ ಯಾವ ಥರ ಇದೆ ಅಂತ ಗ್ರಾಫ್ ಚಾರ್ಟಲ್ಲಿ ಅಥವಾ ಟೇಬಲಲ್ಲಿ ಮಾರ್ಕ್ಸ್ ಕ್ವಾಂಟಿಟೇಟಿವ್ ಥರ ತೋರಿಸೋದಾಗಿರ್ಬೋದು. ಅಥವಾ ಬಿಸ್ನೆಸ್ ರಿಪೋರ್ಟ್ಸ್ ಪ್ರಿಪೇರ್ ಮಾಡಿಕೊಂಡು ಆ ರಿಪೋರ್ಟಲ್ಲಿ ಸೇಲ್ಸ್ ಯಾವ ಥರ ಇದೆ, ಕಸ್ಟಮರ್ ಕೇರ್ ಯಾವ ಥರ ಮಾಡ್ತಾಯಿದ್ರಾ, ಹೌ ಯು ಆರ್ ಗೋಯಿಂಗ್ ಟು ಡೂ ಯೋರ್ ಮಾರ್ಕೆಟಿಂಗ್, ಅದ್ರ ಮುಖಾಂತರ ಬೇಕಂದರೆ ತೋರಿಸ್ಬೋದು. ಇಂಗ್ರೀಡಿಯೆಂಟ್ಸ್ ಅಂದರೆ ಏನೆಲ್ಲ ಒಳಗೊಂಡಿದೆ, ವಾಟ್ ಆ್ಯಂಡ್ ಆಲ್ ಇನ್ಕ್ಲೂಡೆಡ್ ಇನ್ CRM. ಫಸ್ಟ್ ಒನ್ನು ಅನಾಲಿಟಿಕ್ಸ್. ಅನಾಲಿಟಿಕ್ಸ್ ಅಂದರೆ ಅದು ಹೇಳುತ್ತೆ, ಸ್ಟಡಿ ಮಾಡಿ ಹೇಳುತ್ತೆ, ಕಂಪೇರ್ ಮಾಡುತ್ತೆ. ಸೊ ಯಾವ ಥರ ಇದೆ ಬಿಸ್ನೆಸ್ಸು ಅಂತ ಅದು ಚಾರ್ಟ್ ಮುಖಾಂತರ ತೋರಿಸ್ಬೋದು, ಟೇಬಲ್ ಮುಖಾಂತರ ತೋರಿಸ್ಬೋದು, ಟ್ರೆಂಡ್ ಮುಖಾಂತರ ತೋರಿಸ್ಬೋದು. ಏನು ಅಂದರೆ ಮೇಯ್ನಾಗಿ ನಮ್ಮ ಮಾರ್ಕೆಟ್ ಯಾವ ಥರ ಇದೆ ಬೇರೆಯವ್ರು ಕಂಪೇರ್ ಮಾಡೋದು ಅನ್ನೋದು. ಎರಡನೇದು ಬಿಸ್ನೆಸ್ ರಿಪೋರ್ಟಿಂಗ್ ಥರ ಮಾಡಿ ಕೂಡ ತೋರಿಸ್ಕೋಬೋದು. ಅಂದರೆ ಆ ಬಿಸ್ನೆಸ್ ಯಾವ ಥರ ಸೇಲ್ಸ್ ಇನ್ಕ್ರೀಸ್ ಆಗಿದೆ, ಕಸ್ಟಮರ್ ಕೇರ್ ಯಾವ ಥರ ಮಾಡ್ತಾರೆ, ಮಾರ್ಕೆಟಲ್ಲಿ ಅದ್ರ ಪೊಸಿಷನ್ ಏನು, ದಟ್ ಆಲ್ಸೋ ಕ್ಯಾನ್ ಡೂ. ಆ್ಯಂಡ್ ಈವನ್ ಯು ವಿಲ್ ಬಿ ಹ್ಯಾವಿಂಗ್ ಕಸ್ಟಮರ್ ಸರ್ವಿಸ್. This customer service, it's very important. ಯಾಕೆ ಅಂದರೆ ಬಿಕಾಸ್ ಇಟ್ ಈಸ್ ಗೋಯಿಂಗ್ ಟು ಕಲೆಕ್ಟ್ ದ ಇನ್ಫಾರ್ಮೇಷನ್, ಇಟ್ಸ್ ಗೋಯಿಂಗ್ ಟು ಸೆಂಡ್ ಮೇನ್ಲಿ ಫಾರ್ ದ ಕಸ್ಟಮರ್ಸ್ ಬೇಸ್ಡ್ ಆನ್ ದೇರ್ ರಿಕ್ವೈರ್ಮೆಂಟ್. ಕಸ್ಟಮರ್ಸ್ ಅವ್ರಿಗೆ ಏನೇನು ಮಾಹಿತಿ ಬೇಕಾಗಿರುತ್ತೋ ಪ್ರತಿಯೊಂದು ಸರ್ವಿಸ್ ಪ್ರೊವೈಡ್ ಮಾಡೋದು ಕಸ್ಟಮರ್ ಕೇರ್ ಅವರೇ. ಸೊ ಇವರು ಮೇಯ್ನಾಗಿ ಏನು ಮಾಡ್ತಾರೆ ಅಂದರೆ ಕಸ್ಟಮರ್ದು ಪರ್ಸ್ನಲ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾರೆ. ಅದು ನೇಮ್ ಆಗಿರ್ಬೋದು, ಅಡ್ರೆಸ್ಸು, ಏಜು, ಆ್ಯಂಡ್ ಪ್ರೀವಿಯಸ್ಸಾಗಿ ಆಲ್ರೆಡಿ ಅವ್ರು ಏನೇನು ಪರ್ಚೇಸ್ ಮಾಡಿದರೆ ಅದು ಯಾವ ಥರ ಪ್ಯಾಟ್ರನ್ ಆಗಿರುತ್ತೆ, ಅವ್ರಿಗೆ ಏನು ರಿಕ್ವೈರ್ಮೆಂಟು, ಅವ್ರ ಪ್ರಿಫರೆನ್ಸ್ ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದ್ರ ಬಗ್ಗೆ ಏನೇನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಥವಾ ಏನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕಂತ ಸಜೆಷನ್ ಕೊಟ್ಟಿದ್ರೆ, ಇವೆಲ್ಲ ಮಾಹಿತಿಗಳು ಯು ವಿಲ್ ಬಿ ಗೆಟಿಂಗ್ ಅಂಡರ್ ಯೋರ್ ಕಸ್ಟಮರ್ ಸರ್ವಿಸ್. ಸೊ ನಾವು ಲೆಟ್ ಅಸ್ ಸ್ಟಡಿ ವಾಟ್ ಆರ್ ದಿ ಮೇನ್ ಆಬ್ಜೆಕ್ಟಿವ್ಸ್ ಆಫ್ CRM. ಫಸ್ಟ್ ಆಬ್ಜೆಕ್ಟಿವ್ ಇಸ್ ನಥಿಂಗ್ ಬಟ್ ಇನ್ ಆರ್ಡರ್ ಟು ಇಂಪ್ರೂವ್ ದ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಮೇಯ್ನಾಗಿ CRM ಯಾಕೆ ಮಾಡಿದ್ದಾರೆ ಅಂದರೆ, ಕಂಪನಿಯವರು ಅವ್ರಿಗೆ ಬರೋವಂಥ ಕಸ್ಟಮರ್ಸ್ಗೆ ಇವರಲ್ಲಿರೋ ಪ್ರಾಡಕ್ಟ್ಸ್ ಅಥವಾ ಸರ್ವಿಸ್ನ ಕೊಟ್ಟು ಅವ್ರಿಗೆ ಸ್ಯಾಟಿಸ್ಫೈ ಮಾಡಿ ಇನ್ ಟರ್ನ್ ದೇ ಆರ್ ಗೋಯಿಂಗ್ ಟು ಗೆಟ್ ದ ಲಾಯಲ್ಟಿ ದೆಮ್ ಟು ದ ಬಿಸ್ನೆಸ್. ಅಂದರೆ ನಮ್ಮಲ್ಲಿರುವಂಥದ್ದನ್ನು ಅವ್ರಿಗೆ ಕೊಟ್ಟು ಮತ್ತು ಅವ್ರ ವರ್ಡ್ಸಿಂದಾನೇ ಹೌದು ಕಂಪನಿ ಕರೆಕ್ಟಾಗಿ ನಡೀತಾ ಇದೆ, ನಾವು ಹೇಳಿರೋ ಪ್ರಕಾರ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇದೆ ಅಂತ ಒಳ್ಳೆ ಸೋಷಲ್ ರಿಲೇಷನ್ಶಿಪ್ಪು ಮತ್ತು ಇಂಟ್ರ್ಯಾಕ್ಟಿವ್ ಬಾಂಧವ್ಯ ಬೆಳೆಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ CRM. ಸೆಕೆಂಡ್ ಒನ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಗೋಯಿಂಗ್ ಟು ಎಕ್ಸ್ಪ್ಯಾಂಡ್ ದ ಕಸ್ಟಮರ್ಸ್ ಬೇಸ್. ಅಂದರೆ ಬರೀ ಸ್ಯಾಟಿಸ್ಫೈ ಮಾಡೋದಲ್ದಿರ ಅವರಲ್ಲಿರೋ ನಾಲೆಜು ಅವ್ರಿಗೆ ಗೊತ್ತಿರೋ ಅಂಥ ಗ್ರಾಹಕರಿಗೂ ಎಕ್ಸ್ಪ್ಯಾಂಡ್ ಮಾಡಿ ಇನ್ನೂ ಕಸ್ಟಮರ್ನ ಜಾಸ್ತಿ ಮಾಡಿಕೊಂಡು ಲಾಭ ಗಳಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಥರ್ಡ್ ಇಸ್ ನಥಿಂಗ್ ಬಟ್ ಎನ್ಹಾನ್ಸ್ ಬಿಸ್ನೆಸ್ ಸೇಲ್. ಎನ್ಹಾನ್ಸ್ ಬಿಸ್ನೆಸ್ ಸೇಲು CRM ಯಾವ ಥರ ನಾವು ಕಸ್ಟಮರ್ಸ್ ಹತ್ರ ಕ್ಲೋಸ್ ಆಗಿರ್ತೀರಿ ಬೈ ಕಲೆಕ್ಟಿಂಗ್ ದ ಪರ್ಸ್ನಲ್ ಇನ್ಫಾರ್ಮೇಷನ್ ಆಗಿರ್ಬೋದು. ಸೊ ಅದರಿಂದ ಅವ್ರಿಗೆ ಯಾವ ಥರ ಪ್ಯಾಟ್ರನು, ಏನು ಅವರ ನೀಡ್ಸು ಎಲ್ಲದ್ರ ಬಗ್ಗೆ ತಗೊಂಡು ಅದ್ರ ಪ್ರಕಾರನೇ ಪ್ರೊಡಕ್ಷನ್ ಮಾಡಿ ಸೇಲ್ಸ್ ಮಾಡಿ, ಆ ಸೇಲ್ಸ್ ಮಾಡಿರೋದ್ರಿಂದ ಯು ಗೋಯಿಂಗ್ ಟು ಕಲೆಕ್ಟ್ ದ ಫೀಡ್ಬ್ಯಾಕು, ಅದರಲ್ಲಿ ಅಕ್ಯುರೇಟಾಗಿ ನಾವು ಮಾಡ್ತಾಯಿದ್ರಾ ಇಲ್ವಾ, ಸಜೆಷನ್ಸ್ ಏನಾನ ಇದೆಯಾ, ಮುಂದೆ ಏನು ಸೆಲ್ ಮಾಡಬೇಕು, ವಾಟ್ ಆರ್ ದಿ ಆಪರ್ಚುನಿಟಿ ದಟ್ ಈಸ್ ದೇರ್, ಎವ್ರಿಥಿಂಗ್ ಯು ಆರ್ ಗೋಯಿಂಗ್ ಟು ಕಲೆಕ್ಟ್ ಮೇನ್ಲಿ ವಿತ್ ದ CRM. Next you will be having improve workforce profitability, that is productivity.
ಸೊ CRM ಸಿಸ್ಟಮ್ ಇರೋದ್ರಿಂದ ವರ್ಕಿಂಗ್ ಮಾಡುವಂತಹ ಎಂಪ್ಲಾಯೀಸ್ಗೂ ಅಷ್ಟೇ, ಸ್ಟಾಫ್ಗೆ, ಜೊತೆಗೆ ಕಸ್ಟಮರ್ಸ್ಗೂ ಅಷ್ಟೇ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಈಸಿ ಆಗಿರುತ್ತೆ. ಯಾಕಂದರೆ ಯು ಕ್ಯಾನ್ ಹ್ಯಾವ್ ಥ್ರೂ ಇಮೇಲ್ ಆಗಿರ್ಬೋದು, ಸೋಷಲ್ ಮೀಡಿಯಾ ಆಗಿರ್ಬೋದು, ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಅವ್ರಿಗೇನೇನು ಕ್ವೈರಿ ಇರುತ್ತೋ ವಿತ್ ದ ಹೆಲ್ಪ್ ಆಫ್ ದಿ ಅಡ್ರೆಸ್ ಸ್ಪೀಡಾಗಿ ನಾವು ರಿಸೀವ್ ಮಾಡಬೇಕು. ಜೊತೆಗೆ ಯು ಕ್ಯಾನ್ ಈಸಿಲಿ ಸಾಲ್ವ್ ಆಲ್ಸೋ, ಅಲ್ಲಿ ಸಾಲ್ವ್ ಮಾಡ್ಬೋದು. ಸೊ ದೀಸ್ ಆರ್ ದಿ ಆಬ್ಜೆಕ್ಟಿವ್ಸ್ ಆಫ್ CRM. So now let us study what are the types of CRM. First one you will be having strategic CRM ಅಂತ. ಸ್ಟ್ರಾಟಜಿಕ್ CRM ಅಂದರೆ ಹೆಸರೇ ಹೇಳುತ್ತೆ, ಇದು ಕಸ್ಟಮರ್ ಸೆಂಟ್ರಿಕ್ ಆಗಿರುತ್ತೆ. ಸೊ ಇದು ಏನಾಗಿರುತ್ತೆ ಅಂದರೆ ಗ್ರಾಹಕರಿಂದ ದೇ ಆರ್ ಗೋಯಿಂಗ್ ಟು ಕಲೆಕ್ಟ್ ದ ಡೇಟಾ, ಅದನ್ನು ಮೇಂಟೈನ್ ಮಾಡಿಕೊಂಡು ಅದರಿಂದ ಲಾಭ ಗಳಿಸ್ಕೊಳ್ಳೋ ಅಂಥದ್ದು. ಸ್ಟ್ರಾಟಜಿಕ್ ಅಂದರೆ ಪ್ಲ್ಯಾನ್ ಮಾಡ್ಕೊಳ್ಳೋದು. ಎರಡನೇದು ಯು ವಿಲ್ ಬಿ ಹ್ಯಾವಿಂಗ್ ಆಪರೇಷನಲ್ CRM ಅಂತೀರಾ. ಸೊ ಆಪರೇಷನಲ್ ಅಂದರೆ ಇಟ್ ಈಸ್ ಲೆಫ್ಟ್ ಟು ಕಸ್ಟಮರ್ ಓರಿಯೆಂಟೆಡ್, ಅಂದರೆ ಅವ್ರಿಗೆ ಬಿಟ್ಟಿರೋದು, ಅವರ ಊಹೆಗೆ, ಅವರ ಅನಿಸಿಕೆಗೆ ವಾಟ್ ಈಸ್ ದ ಡಿಮ್ಯಾಂಡ್ ಆಫ್ ದಿ ಕಸ್ಟಮರ್ಸ್ ರಿಲೇಟೆಡ್ ಟು ದ್ಯಾಟ್. ಸೆಲ್ಲಿಂಗ್ ಆಗಿರ್ಬೋದು, ಮಾರ್ಕೆಟಿಂಗ್ ಆಗಿರ್ಬೋದು, ಕಸ್ಟಮರ್ ಸರ್ವಿಸ್ ವಿಲ್ ಬಿ ಪ್ರೊವೈಡೆಡ್ ಅಕಾರ್ಡಿಂಗ್ ಟು ದ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸ್ ಆಫ್ ದ ಕಸ್ಟಮರ್ಸ್. ಅದನ್ನು ಆಪರೇಷನಲ್ CRM ಅಂತ ಕರೀತಾರೆ. ಮೂರನೇದು ಅನಲೈಟಿಕಲ್ CRM. ಸೊ ಅನಲೈಟಿಕಲ್ CRM ಇಟ್ ಈಸ್ ಬೇಸ್ಡ್ ಆನ್ ಮೇನ್ಲಿ ಇಂಟೆಲಿಜೆಂಟ್ ಮೈನಿಂಗ್. ಅಂದರೆ ಏನಂದರೆ ಕಸ್ಟಮರ್ಸ್, ಗ್ರಾಹಕರು ಕಲೆಕ್ಟ್ ಮಾಡಿರೋ ಡೇಟಾ ಪ್ರಕಾರ ಅವರು ಯಾವ ಥರ ಟ್ಯಾಕ್ಟಿಕ್ಕಾಗಿ ಫ್ಯೂಚರಲ್ಲಿ ಯೂಸ್ ಮಾಡಬಹುದು. ಯಾಕಂದರೆ ಅವರ ಟೇಸ್ಟ್ ಪ್ರಿಫರೆನ್ಸ್ ಏನಿರುತ್ತೋ, ಡಿಪೆಂಡಿಂಗ್ ಅಪಾನ್ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್ ದ ಬಿಸ್ನೆಸ್ ಮ್ಯಾನ್ ಈಸ್ ಗೋಯಿಂಗ್ ಟು ಪ್ರೊವೈಡ್ ಮೇನ್ಲಿ ದ ಟೆಕ್ನಿಕ್ ಇನ್ ಆರ್ಡರ್ ಟು ರಿಟೇನ್ ದ ಕಸ್ಟಮರ್ ವಿತ್ ದೆಮ್ ಓನ್ಲಿ. ಸೊ ಇವರಲ್ಲಿರೋ ಟ್ಯಾಕ್ಟಿಕ್ ಅವ್ರಿಗೆ ಯಾವ ಥರ ಬೇಕಾಗಿರುತ್ತೋ ಇವರ ಇಂಟೆಲಿಜೆಂಟಿಂದ ಸರ್ವೆ ಮಾಡ್ಕೊಂಡು ಅದ್ರ ಪ್ರಕಾರ ಪ್ರಾಡಕ್ಟ್ ಮಾರ್ಕೆಟ್ ರಿಲೀಸ್ ಮಾಡಿ ಅವ್ರನ್ನ ನಮ್ಮಲ್ಲೇ ಉಳಿಸ್ಕೊಳ್ಳೋ ಅಂಥ ಟ್ಯಾಕ್ನಿಕ್ನ ಯು ಆರ್ ಗೋಯಿಂಗ್ ಟು ಕಾಲ್ ದಟ್ ಆ್ಯಸ್ ಎ ಅನಲೈಟಿಕಲ್ CRM ಅಂತ ಕರೀತಾರೆ. ನೆಕ್ಸ್ಟ್ ಯು ವಿಲ್ ಬಿ ಹ್ಯಾವಿಂಗ್ ಕೊಲಾಬರೇಟಿವ್ CRM. ಸೊ ಕೊಲಾಬರೇಟಿವ್ CRM ಇಸ್ ನಥಿಂಗ್ ಬಟ್ ದಿಸ್ ಈಸ್ ದ CRM ಟೈಪ್ ವೇರ್ ಯು ಆರ್ ಗೋಯಿಂಗ್ ಟು ಯೂಸ್ ದಿ ಅಪ್ಲಿಕೇಶನ್. ಏನು ಅಪ್ಲಿಕೇಶನ್ ನಮ್ಮಲ್ಲಿರುತ್ತೆ ಲೇಟೆಸ್ಟ್ ಟೆಕ್ನಾಲಜಿ, ಅದನ್ನು ಬಳಕೆ ಮಾಡಿಕೊಂಡು ನಮ್ಮ ಆರ್ಗನೈಸೇಷನ್ ಅಲ್ದಿರ ಬೇರೆ ಎಲ್ಲ ಕಡೆ ವರ್ಲ್ಡ್ ವೈಡ್ ಎಲ್ಲೆಲ್ಲಿ ಇದೆಯೋ ಆರ್ಗನೈಸೇಷನ್ನು ಎಲ್ಲ ಕಡೆ ಅದನ್ನು ಬಳಕೆ ಮಾಡಿಕೊಂಡು ಆದಷ್ಟು ಎಲ್ಲ ಗ್ರಾಹಕರನ್ನು ನಮ್ಮ ಆರ್ಗನೈಸೇಷನ್ ಕಡೆ ಸೆಳೆತ ಮಾಡ್ಕೊಳ್ಳೋದೇ ಮೇನ್ ಉದ್ದೇಶ. ಇದು ಕೊಲಾಬರೇಟಿವ್ ಇಸ್ ನಥಿಂಗ್ ಬಟ್ ಯು ಆರ್ ಗೋಯಿಂಗ್ ಟು ಮರ್ಜ್ ವಿತ್ ಅನದರ್ ಬಿಸ್ನೆಸ್ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಅಟ್ರಾಕ್ಟ್ ದ ಕಸ್ಟಮರ್ಸ್ ಆಲ್ ಓವರ್ ದಿ ವರ್ಲ್ಡ್. ನೆಕ್ಸ್ಟ್ ಯು ವಿಲ್ ಬಿ ಹ್ಯಾವಿಂಗ್ ಕಸ್ಟಮರ್ ರಿಲೇಷನ್ಶಿಪ್. ಸೊ ಕಸ್ಟಮರ್ ರಿಲೇಷನ್ಶಿಪ್ ಅಂದರೆ ಏನು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ನಮ್ಮಲ್ಲಿರುವಂಥ ಗ್ರಾಹಕರು ಪದೇ ಪದೇ ನಮ್ಮಲ್ಲೇ ಬಂದು ನಮ್ಮಲ್ಲೇ ಇಂಟ್ರ್ಯಾಕ್ಟ್ ಮಾಡಿ ದೇ ಆರ್ ಗೋಯಿಂಗ್ ಟು ಡೂ ದ ಬಿಸ್ನೆಸ್ಸು, ದಾಟ್ ಯು ವಿಲ್ ಬಿ ಕಾಲಿಂಗ್ ಆಸ್ ಎ ಕಸ್ಟಮರ್ ರಿಲೇಷನ್ಶಿಪ್ ಅಂತ ಕರೀತೀರಾ. ಸೊ ಅದನ್ನು ಯು ಕ್ಯಾನ್ ಕಾಲ್ ದಟ್ ಆಸ್ ಎ ಮ್ಯಾನೇಜಿಂಗ್ ಕಸ್ಟಮರ್. ಅಂದರೆ ನಮ್ಮಲ್ಲಿರುವಂಥ ಕಸ್ಟಮರ್ನ ನಮ್ಮಲ್ಲೇ ಕಂಟ್ರೋಲ್ ಮಾಡಿಕೊಂಡು ಅವರು ಬೇಕಾಗಿರುವಂಥ ಪ್ರಾಡಕ್ಟ್ಸು ಮತ್ತು ಗುಡ್ಸ್ನ ನಮ್ಮ ಬಿಸ್ನೆಸ್ಸಲ್ಲಿ ಪ್ರೊಡ್ಯೂಸ್ ಮಾಡಿ ಅದನ್ನು ಅವ್ರಿಗೆ ಬೇಕಾಗಿರುವಂಥ ಚಾಯ್ಸಲ್ಲಿ, ಅದು ಇಂಟರ್ನೆಟ್ ಆಗಿರ್ಬೋದು, ಬೇರೆ ಇನ್ಫಾರ್ಮೇಷನ್ ಆಗಿರ್ಬೋದು, ಪ್ರೈಸ್ ಆಗಿರ್ಬೋದು, ಅವರಲ್ಲೇ ಅಡ್ವೈಸ್ ತೊಗೊಂಡು ಟೈಮ್ ಸರಿಯಾಗಿ ಪ್ರಾಡಕ್ಟ್ನ ಮಾರ್ಕೆಟ್ ವೆನ್ ಯು ಆರ್ ಗೋಯಿಂಗ್ ಟು ರಿಲೀಸ್ ದೆನ್ ಯು ವಿಲ್ ಬಿ ಕಾಲಿಂಗ್ ದಟ್ ಆಸ್ ಎ ಮ್ಯಾನೇಜಿಂಗ್ ಕಸ್ಟಮ್, ದಟ್ ಈಸ್ ಕಸ್ಟಮರ್ ರಿಲೇಷನ್ಶಿಪ್. ಸೊ ಹಿಯರ್ ಜನರಲಿ ಯಾವ ಥರ ಎಂಪವರ್ ಮಾಡಿದ್ದಾರೆ ಕಸ್ಟಮರ್ ರಿಲೇಷನ್ಶಿಪ್ ಅಂದರೆ ಮೇಲ್ ಮುಖಾಂತರ ಮಾಡಿರ್ಬೋದು, ಇಮೇಲು, ಟೆಲಿಫೋನ್ ಮುಖಾಂತರ ಮೇಂಟೈನ್ ಮಾಡ್ಬೋದು, ಕಂಪೇರಿಂಗ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ ಇಟ್ ಮೇ ಬಿ, ಅಥವಾ ಥ್ರೂ ಚಾರ್ಟ್ಸ್ ಯು ಕ್ಯಾನ್ ಹ್ಯಾವ್, ಆರ್ ಆನ್ಲೈನ್ ರಿವ್ಯೂ ಕೊಟ್ಟು ತೊಗೊಬೋದು, ಅಥವಾ ಫ್ರೆಂಡ್ ಅಡ್ವೈಸಿಂದ ಯು ಕ್ಯಾನ್ ಡೂ, ಆರ್ ಇಟ್ ಮೇ ಬಿ ಡ್ಯೂ ಈವನ್ ಡನ್ ಥ್ರೂ searching information mainly on websites. So now let us know what are the types of customers you will be having. First one you will be having loyal customers. So loyal customers ಅಂದರೆ ಏನಂದರೆ ಅವರು ಕಂಪ್ಲೀಟ್ ಆಗಿ ಆರ್ಗನೈಸೇಷನ್ ಸ್ಯಾಟಿಸ್ಫೈ ಆಗಿರುತ್ತೆ, ಅವರು ಕಡಿಮೆ ಸಂಖ್ಯೆದಲ್ಲಿರ್ತಾರೆ, ದೆಲ್ ಬಿ ಲೆಸ್ ಇನ್ ನಂಬರ್ಸ್ ಆ್ಯಂಡ್ ದೆಲ್ ಬಿ ಹೆಲ್ಪಿಂಗ್ ಮೇನ್ಲಿ ಟು ಪ್ರಮೋಟ್ ದ ಸೇಲ್ಸ್ ಆ್ಯಂಡ್ ಪ್ರಾಫಿಟ್. ಅವ್ರು ಯಾವಾಗ ಯಾರೇ ಹತ್ರ ಆದ್ರೂ ನಮ್ಮಲ್ಲೇ ಆಕರ್ಷಿತವಾಗಿದ್ದು ನಮ್ಮನ್ನು ಬಿಟ್ಟು ಹೋಗೋದಿರಲ್ಲ. ಸೊ ಅವರಿಂದ ನಮಗೆ ಸೇಲ್ಸ್ ಆಗುತ್ತೆ ಮತ್ತು ಲಾಭ ಆಗುತ್ತೆ. ದೇ ಎಕ್ಸ್ಪೆಕ್ಟ್ ಆಲ್ವೇಸ್ ಅವರಲ್ಲೇ ನಾವು ಅಟೆನ್ಷನ್ ಕೊಡಬೇಕು ಇಂಡಿವಿಜುವಲ್ ಆಗಿ, ಮತ್ತು ಅವರು ಕೇಳಿರುವಂತಹ ಪ್ರಾಡಕ್ಟ್ಸ್ನು ಟೈಮ್ ಸರಿಯಾಗಿ ಪ್ರೊವೈಡ್ ಮಾಡಬೇಕು ಸಪ್ಲೈಸ್. ಅದನ್ನು ಯು ವಿಲ್ ಬಿ ಕಾಲಿಂಗ್ ಎಸ್ ಎ ಲಾಯಲ್ ಕಸ್ಟಮರ್ ಅಂತ ಕರೀತಾರೆ. ಸೆಕೆಂಡ್ ಯು ವಿಲ್ ಬಿ ಹ್ಯಾವಿಂಗ್ ಡಿಸ್ಕೌಂಟ್ ಕಸ್ಟಮರ್. ಸೊ ದೀಸ್ ಡಿಸ್ಕೌಂಟ್ ಕಸ್ಟಮರ್ಸು ಇವರು ಆವಾಗ ಫ್ರೀಕ್ವೆಂಟ್ ಆಗಿ ದಿಲ್ ಬಿ ಕಮಿಂಗ್ ಆ್ಯಂಡ್ ಅಪ್ರೋಚಿಂಗ್ ದ ಬಿಸ್ನೆಸ್ ಆ್ಯಂಡ್ ದೇ ಆರ್ ಗೋಯಿಂಗ್ ಟು ಅಕ್ಸೆಪ್ಟ್ ದ ಡಿಸ್ಕೌಂಟ್ಸ್. ಅಂದರೆ ಅವರು ರೆಗ್ಯುಲರ್ ಆಗಿ ಬರ್ತಾ ಇರ್ತಾರೆ,
ಸೀಸನ್ ವೈಸ್ ಆಗಿರ್ಬೋದು ಅಥವಾ ಆಫರ್ ವೈಸ್ ಆಗಿರ್ಬೋದು ಏನು ಡಿಸ್ಕೌಂಟ್ ಪ್ರೊವೈಡ್ ಮಾಡಿದ್ದಾರೆ ಬಿಸ್ನೆಸ್ ಅವರು ಅದ್ರ ಬಗ್ಗೆ ಯಾವಾಗೂ ಗಮನ ಇಟ್ಕೊಂಡಿರ್ತಾರೆ. ಆ್ಯಂಡ್ ಆಲ್ವೇಸ್ ದಿ ಆರ್ ಗೋಯಿಂಗ್ ಟು ಈಗರ್ ಟು ಬೈ ಓನ್ಲಿ ದ ಲೋ ಕಾಸ್ಟ್ ಪ್ರಾಡಕ್ಟ್ಸ್. ಯಾವಾಗ ಕಡಿಮೆ ಯಾವಾಗ ಆಗುತ್ತೆ ಅಂತ ಕಾಯ್ಕೊಂಡಿರ್ತಾರೆ. ಸೊ ಅಂಥವರು ಬೈಯಿಂಗ್ ಬಿಹೇವಿಯರ್ನ ಬಿಸ್ನೆಸ್ ಮ್ಯಾನ್ ನೋಡಿಕೊಂಡು ಟೈಮ್ ಸಕ್ಕಂಗೆ ಹಿ ಹ್ಯಾಸ್ ಟು ಪ್ರೊವೈಡ್ ದ ರೇಟ್ ಆಫ್ ಡಿಸ್ಕೌಂಟ್. ಸೊ ಬೈ ದಿಸ್ ವೇ ಯು ಆರ್ ಗೋಯಿಂಗ್ ಟು ಮೇಂಟೈನ್ ಮೇನ್ಲಿ ಯುವರ್ customers in the organization only. Next you will be having impulsive customers. So impulsive customers ಅಂದರೆ ಏನು ಅಂದರೆ ಇವರು ಕೂಡ ಬಿಸ್ನೆಸ್ಸಲ್ಲೇ ಇರ್ತಾರೆ. ಬಟ್ ಅವ್ರು ಯಾವಾಗ ಬೈ ಮಾಡ್ತಾರೆ ಅಂದರೆ ಇಂಪಲ್ಸ್ ಅಂದರೆ ಅವ್ರು ಪ್ಲ್ಯಾನ್ ಮಾಡಿರಲ್ಲ ಏನು ತೊಗೋಬೇಕು ಅಂತ. ಬಟ್ ಇನ್ ಕೇಸ್ ಆ ಪ್ರಾಡಕ್ಟ್ಸು ಒಳ್ಳೆಯದು ಚೆನ್ನಾಗಿದೆ ಅಂತ ಏನಾನ ಗೊತ್ತಾಯಿತು ಅಂದರೆ ಆ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ ದೇ ಆರ್ ಗೋಯಿಂಗ್ ಟು ಪರ್ಚೇಸ್ ದಮ್ ಆ್ಯಂಡ್ ದೇ ಆರ್ ಗೋಯಿಂಗ್ ಟು ಸ್ಟಾಕ್. ಈ ಕಸ್ಟಮರ್ಸ್ ಏನಾಗಿರ್ತಾರೆ ಅಂದರೆ ಒಂಥರ ಚಾಲೆಂಜಿಂಗು. ಯಾಕಂದರೆ ನಾವು ಅವ್ರಿಗೆ ಬೇಕಾಗಿರೋ ಕಸ್ಟಮರ್ಸ್ ವಿ ಕೆ ನಾಟ್ ಡೂ, ದೇ ಹ್ಯಾವ್ ಟು ಸ್ಯಾಟಿಸ್ಫೈ. ಅವರು ಸ್ವತಃ ಇಷ್ಟಪಟ್ಟು ನನಗೆ ಬೇಕು ಅಂತ ತೊಗೊಂಡಿರ್ತಾರೆ. ಸೊ ದೀಸ್ ವಿಲ್ ಬಿ ಹೆಲ್ಪಿಂಗ್ ಮೇನ್ಲಿ ಟು ಹರ್ಸ್ ಹೈ ಪ್ರಾಫಿಟ್ ಯು ಕ್ಯಾನ್ ಗೇನ್, ಬಟ್ ದೇ ಆರ್ ಗೋಯಿಂಗ್ ಟು ಬೇಸ್ಡ್ ಆನ್ ದೇರ್ ಓನ್ ಡಿಸಿಷನ್ ಓನ್ಲಿ. ಸೊ ಅಂಥದನ್ನ ಇಂಪಲ್ಸಿವ್ ಅಂದರೆ ಅವರು ಅಟ್ರಾಕ್ಟ್ ಆಗಬೇಕು. ದೇ ಶುಡ್ ಹ್ಯಾವ್ ಸಮಥಿಂಗ್ ನ್ಯೂ. ನೀಡ್ ಓರಿಯೆಂಟೆಡ್ ಕಸ್ಟಮರ್. ಸೊ ನೀಡ್ ಓರಿಯೆಂಟೆಡ್ ಕಸ್ಟಮರ್ಸ್ ಅಂದರೆ ಏನು ಅಂದರೆ ಸಮ್ ಸ್ಪೆಸಿಫಿಕ್ ಪ್ರಾಡಕ್ಟ್ ಆದರೆ ಇದನ್ನು ದಟ್ ಕಸ್ಟಮರ್ ದೇ ಆರ್ ಗೋಯಿಂಗ್ ಟು ಆಫನ್ ಬೈ ದಟ್ ಪ್ರಾಡಕ್ಟ್ಸ್ ಓನ್ಲಿ. ಮೀನ್ಸ್ ಅವ್ರಿಗೆ ಪರ್ಟಿಕ್ಯುಲರಾಗಿ ಅದು ಬೇಕು, ಅದು ಡಿಫಿಕಲ್ಟ್ ಆಗಿರುತ್ತೆ ಸ್ಯಾಟಿಸ್ಫೈ. ವೈ ಮೀನ್ಸ್ ಬಿಕಾಸ್ ಆ ಪ್ರಾಡಕ್ಟಿಂದ ಅವ್ರು ಇನ್ನೊಂದು ಪ್ರಾಡಕ್ಟ್ಗೆ ಮೂವ್ ಆಗೋದಕ್ಕೆ ಇಷ್ಟನೇ ಪಡಲ್ಲ. ದೇ ಆರ್ ಫಿಕ್ಸ್ ಟು ದಟ್ ಪ್ರಾಡಕ್ಟ್ ಓನ್ಲಿ ಆ್ಯಂಡ್ ದೇ ಆರ್ ಗೋಯಿಂಗ್ ಟು ಡಿಮ್ಯಾಂಡ್ ದಟ್ ಪ್ರಾಡಕ್ಟ್ ಓನ್ಲಿ, that company product only. So that is also one of the type of customers where it is very difficult for us to satisfy them. Next you will be having wondrous. So iವರು least profitability businessಗೆ ಪ್ರೊವೈಡ್ ಮಾಡ್ತಾರೆ. ಅಂದರೆ ಅವರು you cannot tell they are sure they will be coming and buying. They are going to have ಅವರು ಸುಮಾರು ಸಪ್ಲೈಯರ್ಸ್ ಹೋಗ್ತಾರೆ, ಕಂಪೇರ್ ಮಾಡ್ಕೊಳ್ತಾರೆ ಪ್ರಾಡಕ್ಟ್ಸು. ಇವ್ರ ನೀಡ್ಸ್ ದೇ ಆರ್ ಗೋಯಿಂಗ್ ಟು ಸ್ಯಾಟಿಸ್ಫೈ ಆರ್ ನಾಟ್. ದೇ ಆರ್ ಗೋಯಿಂಗ್ ಟು visit all the suppliers in the market and they are going to discuss, they are going to deal with it. So in that which is the least, ಅದರಲ್ಲಿ ಯಾವುದು ಕಡಿಮೆ ರೇಟು ಅನಿಸುತ್ತೋ ಅಂಥ ಟೈಮಲ್ಲಿ ಲಾಸ್ಟಲ್ಲಿ ಬಂದು ತೊಗೊಳ್ಳೋ ಅಂಥವ್ರನ್ನ ಕಸ್ಟಮರ್ಸ್ನ ವಾಂಡ್ರಸ್. ಅಂದರೆ ಒಂದೇ ಟೈಮಲ್ಲಿ ಅವ್ರು ಪರ್ಚೇಸ್ ಮಾಡಲ್ಲ, ಮಾರ್ಕೆಟಲ್ಲಿರೋ ಎಲ್ಲ ಅಂಗಡಿಗಳು ಎಲ್ಲ ಬಿಸ್ನೆಸ್ ಹತ್ರನೂ ಅಪ್ರೋಚ್ ಮಾಡಿ ಎಲ್ಲ ಬೆಲೆಯನ್ನು ಕೇಳಿಕೊಂಡು ಕೊನೆಯದರಲ್ಲಿ ಎಲ್ಲದರಲ್ಲಿ ಯಾವುದು ಕಡಿಮೆ ಬೆಲೆ ಇರುತ್ತೋ ಅವ್ರ ಹತ್ರ ಬಂದು ತೊಗೊಳ್ಳೋ ಅಂಥ ಕಸ್ಟಮರ್ಸ್ನ ವಿಲ್ ಬಿ ಕಾಲಿಂಗ್ ಆಸ್ ಎ ವಾಂಡ್ರಸ್ ಅಂತ ಕರೀತಾರೆ. ನೆಕ್ಸ್ಟ್ ವಿಲ್ ಬಿ ಹ್ಯಾವಿಂಗ್ ಹೈ ವಾಲ್ಯೂಮ್ ಕಸ್ಟಮರ್ಸ್. ಹೈ ವಾಲ್ಯೂಮ್ ಕಸ್ಟಮರ್ಸ್ ಇಸ್ ನಥಿಂಗ್ ಬಟ್ ದೀಸ್ ಆರ್ ದ ಕಸ್ಟಮರ್ಸ್ ಹೂ ಆಲ್ವೇಸ್ ಎಕ್ಸ್ಪೆಕ್ಟ್ ಹೈ ಕ್ವಾಲಿಟಿ ಆಫ್ ಪ್ರಾಡಕ್ಟ್ಸ್. ಹೈ ಫ್ಯೂಚರ್ ಲೈಫ್ ವ್ಯಾಲ್ಯೂ ಕಸ್ಟಮರ್ಸ್ ಅಂದರೆ ಏನು ಅಂದರೆ ದೀಸ್ ಆರ್ ದಿ ಕಸ್ಟಮರ್ಸ್ ಹೂ ಆರ್ ಗೋಯಿಂಗ್ ಟು ಗೇನ್ ಪ್ರಾಫಿಟ್ ಇನ್ ದ ಫ್ಯೂಚರ್. ಅಂದರೆ ಮುಂದೆ ಬೇಕಾಗಿರೋ ಲೈಫ್ ಟೈಮ್ ಆಗಿರ್ತಾರೆ. ಲೈಫ್ ಟೈಮ್ ಇರೋದ್ರಿಂದ ಬಿಸ್ನೆಸ್ಗೆ ಪ್ರಾಫಿಟ್ಟು ಫ್ಯೂಚರೆಲ್ಲ ಆಗುತ್ತೆ. ನೆಕ್ಸ್ಟ್ ಯು ವಿಲ್ ಬಿ ಹ್ಯಾವಿಂಗ್ ಬೆಂಚ್ ಮಾರ್ಕ್ ಕಸ್ಟಮರ್ಸ್. ದೀಸ್ ಆರ್ ದಿ ಒನ್ಸ್ ಹೂಮ್ ಅದರ್ಸ್ ಫಾಲೋ. ಅಂದರೆ ಇವರು ತಗೊಳ್ಳೋ ಅಂಥ ಪದ್ಧತಿಯಿಂದ ದೀಸ್ ಆರ್ ದಿ ಇಂಟೆಲಿಜೆಂಟ್. ವಿತ್ ದೆಮ್ ಯು ವಿಲ್ ಬಿ ಹ್ಯಾವಿಂಗ್ ಸಮ್ ಅದರ್ ಫಾಲೋವರ್ಸ್ ವಿಲ್ ಬಿ ಕಮಿಂಗ್ ಆ್ಯಂಡ್ ದೇ ಆರ್ ಗೋಯಿಂಗ್ ಟು ಪರ್ಚೇಸ್ ದಟ್ ಪ್ರಾಡಕ್ಟ್ಸ್. ಅದನ್ನು ಬೆಂಚ್ ಮಾರ್ಕ್ ಪ್ರಾಡಕ್ಟ್ ಯು ಕ್ಯಾನ್ ಕಾಲ್ ದಟ್ ಆಸ್ ಅ ಅಂಬಾಸ್ಡರ್ ಅಂತ ಕರೀತಾರೆ. ಒಬ್ಬರು ತೊಗೊಳ್ತಾರೆ, ಅವ್ರು ಸ್ಟಾರ್ ಆಗಿರ್ತಾರೆ, ಅವ್ರು ನೋಡಿ ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಅವರ ಕಾರಣನ ಆ ವಟಾರ ಅವರೆಲ್ಲ ಬಂದು ಪರ್ಚೇಸ್ ಮಾಡುವಂಥದ್ದು. ಡೋರ್ ಓಪನರ್ಸ್. ಸೊ ಡೋರ್ ಓಪನರ್ಸ್ ಇಸ್ ನಥಿಂಗ್ ಬಟ್ ದೀಸ್ ಆರ್ ದಿ ಕಸ್ಟಮರ್ಸ್ ಹೂ ಆರ್ ಗೋಯಿಂಗ್ ಟು ಹೆಲ್ಪ್ ಮೇನ್ಲಿ ದ ಬಿಸ್ನೆಸ್ ಮೆನ್ ಟು ಓಪನ್ ಎ ನ್ಯೂ ಮಾರ್ಕೆಟ್. ಸಪ್ಲೈಯರ್ಸ್ಗೆ ಹೊಸ ಮಾರ್ಕೆಟ್ನ ತೆರೆಯೋದಕ್ಕೆ ಹೆಲ್ಪ್ ಮಾಡುವಂಥ ಕಸ್ಟಮರ್ಸ್ನ ವಿಲ್ ಬಿ ಕಾಲಿಂಗ್ ಆಸ್ ಎ ಡೋರ್ ಓಪನರ್ಸ್. ಅಂದರೆ ಏನೇ ಪ್ರಾಡಕ್ಟ್ ನಮ್ಮ ಮಾರ್ಕೆಟ್ ಪ್ರೊಡ್ಯೂಸ್ ಮಾಡಿಬಿಟ್ರೆ ತೊಗೊಳ್ಳೋದಕ್ಕೆ ರೆಡಿಯಾಗಿ ಆರ್ಡರ್ ಪ್ಲೇಸ್ ಮಾಡಿರೋರನ್ನ ಯು ವಿಲ್ ಬಿ ಕಾಲಿಂಗ್ ಆಸ್ ಎ ಡೋರ್ ಓಪನರ್ಸ್. ನೆಕ್ಸ್ಟ್ ಯು ವಿಲ್ ಬಿ ಹ್ಯಾವಿಂಗ್ ಇನ್ಸ್ಪೈರಿಂಗ್ ಕಸ್ಟಮರ್ಸ್. ಇನ್ಸ್ಪೈರಿಂಗ್ ಕಸ್ಟಮರ್ಸ್ ಅಂದರೆ ಏನು ಅಂದರೆ ದೀಸ್ ಆರ್ ದಿ ಕಸ್ಟಮರ್ಸ್ ಮೇನ್ಲಿ ಆಲ್ವೇಸ್ ದೇ ಆರ್ ಗೋಯಿಂಗ್ ಟು ಹ್ಯಾವ್ ಚೇಂಜ್. ಅಂದರೆ ಇನ್ನು ಹೊಸದು ಬೇಕು, ಹಳೇದಿರೋದನ್ನ ತೊಗೊಳ್ಳಲ್ಲ. ಹೊಸದು ಮಾರ್ಕೆಟಲ್ಲಿ ಏನೇನು ಸಪ್ಲೈಯರ್ಸ್ ಹೊಸ ಬದಲಾವಣೆ ಬೇಕಾಗಿರುತ್ತೋ ಅದನ್ನೆಲ್ಲ ಆಪರ್ಚುನಿಟಿನ ಕಡಿಮೆ ಬೆಲೆಯಲ್ಲಿ ತೊಗೊಳ್ಳೋ ಅಂಥ ಕಸ್ಟಮರ್ನ ಇನ್ಸ್ಪೈರಿಂಗ್ ಕಸ್ಟಮರ್ ಅಂತ ಕರೀತಾರೆ. ನೆಕ್ಸ್ಟ್ ಯು ವಿಲ್ ಬಿ ಹ್ಯಾವಿಂಗ್ ಕಸ್ಟಮರ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿ. ಸೊ ಇಲ್ಲಿ ಜನರಲ್ ಆಗಿ ಯು ವಿಲ್ ಬಿ ಹ್ಯಾವಿಂಗ್ 7 ಕೋರ್ ಸ್ಟ್ರಾಟಜೀಸ್ ಇದೆ. ಫಸ್ಟ್ ಒನ್ನು ಸ್ಟಾರ್ಟ್ ಎ ರಿಲೇಷನ್ಶಿಪ್ಪು. ಯಾವ ಥರ ಸ್ಟ್ರಾಟಜಿ ಫಾಲೋ ಮಾಡ್ತಾರೆ ಕಸ್ಟಮರ್ನ ನಮ್ಮಲ್ಲೇ ಉಳ್ಕೋಬೇಕಂದ್ರೆ ಸ್ಟಾರ್ಟ್ ಎ ರಿಲೇಷನ್ಶಿಪ್. ಫಸ್ಟು
ಯಾರು ಕಸ್ಟಮರ್ ಅಂತ ಅವ್ರನ್ನ ಕರೆಕ್ಟಾಗಿ ಐಡೆಂಟಿಫೈ ಮಾಡಿ ಅವರ ಪೊಟೆನ್ಷಿಯಾಲಿಟಿ ಅಂದರೆ ಅವರ ವಾಟ್ ಈಸ್ ದೇರ್ ಬಿಹೇವಿಯರ್ ಯು ಗೋಯಿಂಗ್ ಟು ಸ್ಟಡಿ ಆ್ಯಂಡ್ ಯು ಗೋಯಿಂಗ್ ಟು ಸಿ ದ್ಯಾಟ್ with them you're going to bring a profit and you're going to meet in a relationship. Second, you'll be having protect the relationship. ಅವರಲ್ಲಿ ಮೇಂಟೈನ್ ಮಾಡಿರುವಂಥ ರಿಲೇಷನ್ಶಿಪ್ನ ಉಳಿಸ್ಕೊಡೋದು, ಪ್ರೊಟೆಕ್ಟ್. ದಟ್ ಈಸ್ ವೆನ್ ಎವರ್ ದ ಕಸ್ಟಮರ್ ಈಸ್ ಇಂಪಾರ್ಟೆಂಟು, ಸೊ ದ್ಯಾಟ್ ಟೈಮ್ ಯು ಗೋಯಿಂಗ್ ಟು ಪ್ರೊವೈಡ್ ಇಮ್ ದ ಅಟ್ರಾಕ್ಷನ್, ಅಂದರೆ ಅವ್ರ ಬಗ್ಗೆ ನೀವು ಅಭಿಮಾನ ಆಗಿರಲಿ ಅಟೆನ್ಷನ್ ಕೊಡೋದನ್ನ ಯುಲ್ ಬಿ ಕಾಲಿಂಗ್ ಆಸ್ ಎ ಪ್ರೊಟೆಕ್ಷನ್. ರಿಲೇಷನ್ಶಿಪ್ ರೀಇಂಜಿನಿಯರಿಂಗ್ ಅಂದರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ವೈ ಮೀನ್ಸ್ ಮ್ಯಾನೇಜರ್ ಯಾವಾಗೇ ಆಗಿರಲಿ ಕಸ್ಟಮರು ಪ್ರಾಫಿಟಬಿಲಿಟಿ ಇಲ್ಲ ಅಂತ ಹೇಳಿದಾಗ ಆ ಕರೆಂಟ್ ಸಿಚುಯೇಷನ್ ತೆಗೆದಾಕೋಂಗಿಲ್ಲ. he has to see that as though the customer are low cost also, you should see that they are moving as usual. ಅವ್ರು ಕಂಟಿನ್ಯೂಟಿ ಆಗೋ ಥರ ನೋಡ್ಕೊಳ್ಳೋಂಥದ್ದನ್ನ ರೀಇಂಜಿನಿಯರಿಂಗ್ ಅಂತ ಕರೀತಾರೆ. ಎನ್ಹ್ಯಾನ್ಸ್ ದ ರಿಲೇಷನ್ಶಿಪ್. ಸೊ ಇಲ್ಲಿ ಮ್ಯಾನೇಜರ್ ಹ್ಯಾಸ್ ಟು ಐಡೆಂಟಿಫೈ ದಟ್ ಈಸ್ ಏನು ಸೆಲ್ಲಿಂಗ್ ಆಗಿರುತ್ತೋ ಅಪ್ ಕ್ರಾಸ್ ಮೇಲೆ ಕೆಳಗೆ ಆಗುವಂಥ ಚಾನ್ಸಸ್ ಇರುತ್ತೆ, ಅದನ್ನು ಒಂದು ಲೆವೆಲ್ಗೆ ತಂದು ಕಸ್ಟಮರು ಮಾರ್ಜಿನಲ್ ಕಾಸ್ಟ್ ಲೆವೆಲ್ ಹೈ ಪೀಕ್ಗೆ ಹೋಗೋ ಬೂಸ್ಟ್ ಪೀರಿಯಡ್ ಹೋಗುವಂಥದ್ದನ್ನು ಪ್ರೊವೈಡ್ ಮಾಡಬೇಕು. ಸೊ ದಾಟ್ ಓನ್ಲಿ ವಿಲ್ ಬಿ ಕಾಲಿಂಗ್ ಆಸ್ ಎ ಎನ್ಹ್ಯಾನ್ಸ್ ದ ರಿಲೇಷನ್ಶಿಪ್. ನೆಕ್ಸ್ಟ್ ವಿಲ್ ಬಿ ಹ್ಯಾವಿಂಗ್ harvest the relationship. Here mainly the manager, he doesn't want to spend much time on the customers development anything. ಬರೀ ಇವನೇನು ನೋಡ್ತಾನಂದರೆ ನಂಗೆ ದುಡ್ಡು ಬಂದಿದೆಯಾ ಇಲ್ವಾ, ಕಸ್ಟಮರ್ನ ಯಾವ ಥರ ನಾನು ಅಟ್ರಾಕ್ಟ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದನ್ನ ಯು ವಿಲ್ ಬಿ ಕಾಲಿಂಗ್ ಎಟ್ ಹಾರ್ವೆಸ್ಟ್ ದ ರಿಲೇಷನ್ಶಿಪ್. ಸೊ ಎಂಡ್ ರಿಲೇಷನ್ಶಿಪ್ ಇಸ್ ನಥಿಂಗ್ ಬಟ್ ಸ್ವಲ್ಪ ಕಸ್ಟಮರ್ಸ್ ಇರ್ತಾರೆ, ಅವ್ರು ಏನೂ ಸೈನ್ ಮಾಡಲ್ಲ, ನಾವೇನೇ ಹೇಳಿದ್ರು ಬದಲಾವಣೆ ಇಲ್ಲ, ಅದರಿಂದ ನಮಗೆ ಫ್ಯೂಚರಲ್ಲಿ ಬಿಸ್ನೆಸ್ಗೆ ಲಾಭ ಆಗಲ್ಲ. ಸೊ ಅಂತಹ ರಿಲೇಷನ್ಶಿಪ್ನ ಏನು ಮಾಡಬೇಕು, ಎಂಡ್ ದ ರಿಲೇಷನ್ಶಿಪ್, ಕೊನೆ ಮಾಡೋದು. ರೀಗೇನ್ ದ ಕಸ್ಟಮರ್ ಇಸ್ ನಥಿಂಗ್ ಬಟ್ ವೆನ್ ದ ಕಸ್ಟಮರ್ ಅವನೇನ ಕಾಂಪಿಟೇಟಿವ್ ಇರುತ್ತೆ, ವೆನ್ ಈಸ್ ಗೋಯಿಂಗ್ ಟು ಗೋ, ನಿಮಗೆ ಗೊತ್ತಾಯಿತು. ಸೊ ನಮಗಿನ್ನ ನಮ್ಮ ಪ್ರತಿಸ್ಪರ್ಧಿಯತೆ ವೆನ್ ದ ಕಸ್ಟಮರ್ ಇಸ್ ಗೋಯಿಂಗ್ ನೋ, ದೆನ್ ದಟ್ ಟೈಮ್ ದ ಮ್ಯಾನೇಜರ್ ಈ ಶುಡ್ ಸಿ ದ್ಯಾಟ್ ಈ ಶುಡ್ provide some plans and strategies so that the customer whenever is going to plan also is going to stay with you only. Why means because you have to know what is the reason that they are going to leave us and they go. ಕಸ್ಟಮರ್ ನಮ್ಮಿಂದ ಬಿಟ್ಟು ಹೋಗುವಂಥದ್ದು ಕಾರಣ ಏನು ಅಂತ ಕೇಳಿಕೊಂಡು ಅದನ್ನು ಸರಿಪಡಿಸ್ಕೊಂಡು ಹೋಗುವಂಥ ಕಸ್ಟಮರ್ ನಮ್ಮಲ್ಲೇ ಉಳಿಕೆ ಮಾಡ್ಕೊಳ್ಳೋದನ್ನ ಯು ವಿಲ್ ಬಿ ಕಾಲಿಂಗ್ ಆಸ್ ಎ ರೀಗೇನ್ ದ ಕಸ್ಟಮರ್ ಅಂತ ಕರೀತಾರೆ. ನೆಕ್ಸ್ಟ್ ಯು ವಿಲ್ ಬಿ ಹ್ಯಾವಿಂಗ್ ವಾಟ್ ಆರ್ ದಿ ಎಮರ್ಜಿಂಗ್ ಟ್ರೆಂಡ್ಸ್ ಇನ್ CRM. ಹೊಸ ಬದಲಾವಣೆಗೆ ಏನೇನು ಟ್ರೆಂಡ್ ಬಂದಿದೆ ಜನರಲ್ ಆಗಿ. ಸೊ ಜನರಲಿ ದಿಸ್ ಎಮರ್ಜಿಂಗ್ ಟ್ರೆಂಡ್ ಇಸ್ ನಥಿಂಗ್ ಬಟ್ ವೇರ್ ಹಿಯರ್ ಈ CRM ಅಂತ ಫಸ್ಟ್ ಒನ್ನು ಇಮೇಲ್ ಇದೆ, ಚಾಟ್ ರೂಮ್ಸ್ ಇದೆ, ಇನ್ಸ್ಟೆಂಟ್ ಮೆಸೇಜಸ್ ಇದೆ, ಫೋರಮ್ಸ್ ಇದೆ, ಎಲ್ಲ ಇದೆ. ಬಟ್ ಇಲ್ಲಿ ಮೇಯ್ನಾಗಿ ಹೊಸ ಟ್ರೆಂಡ್ ಏನು ಅಂದರೆ ಇಂಟರ್ನೆಟ್ ಅಲ್ದಿರ ಎಲೆಕ್ಟ್ರಾನಿಕ್ CRM ಅಂತ ಇದೆ, ಎಲೆಕ್ಟ್ರಾನಿಕ್ ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಅಂತ ಕರೀತೀರಾ. ಸೊ ಇದು ಮೇಯ್ನಾಗಿ ಮೋಟಿವೇಟ್ ಯಾವುದ್ರ ಮುಖಾಂತರ ಅಂದರೆ ಇಂಟರ್ನೆಟ್ ಆ್ಯಕ್ಸಸ್ ಮುಖಾಂತರ ಯು ಗೋಯಿಂಗ್ ಟು ಡೂ ಮೇಯ್ನ್ಲಿ ವಿತ್ ದ ಹೆಲ್ಪ್ ಆಫ್ ಡೆಸ್ಕ್ಟಾಪ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಟ್ಯಾಬ್ಲೆಟ್ ಆಗಿರ್ಬೋದು, ಅಥವಾ ಸ್ಮಾರ್ಟ್ಫೋನ್ ಬಳಕೆ ಮಾಡ್ಕೊಂಡು ಮಾಡೋವಂಥದ್ದಾಗಿರ್ಬೋದು. ಜನರಲಿ ನಾವು ವಿಲ್ ಬಿ ಲರ್ನಿಂಗ್ ವಾಟ್ ಆರ್ ದಿ ಫೀಚರ್ಸ್ ಆಫ್ ಈ CRM. ಫಸ್ಟ್ ಒನ್ ಇಸ್ ನಥಿಂಗ್ ಬಟ್ ಇದು ನಮಗೆ ಕಸ್ಟಮರ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡೋದು ಮತ್ತು ಎಂಪ್ಲಾಯೀಸ್ ಯಾವ ಥರ ರಿಲೇಷನ್ಶಿಪ್ ಬಿಲ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ with the help of the internet. Second is nothing but it is going to offer mainly the interaction, that is integration. CRM processನ ಸ್ಟೇಜಸ್ನ ಒಂದಕ್ಕೊಂದು ಆಫರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇದು ಟೈಮ್ ಸ್ಪೀಡಾಗಿ ಮಾಡುತ್ತೆ ಮತ್ತು ಡಿಪೆಂಡೆಂಟ್ ಆಗಿರುತ್ತೆ ಮತ್ತು ಇದು ವೆರಿ ಸೆಕ್ಯೂರ್ ಆಗಿರುತ್ತೆ. ಯಾಕಂದರೆ ಬೇರೆಯವ್ರು ನೋಡೋಂಗಿಲ್ಲ, ಬಿಕಾಸ್ ಇಂಟರ್ನೆಟ್ ಇರೋದ್ರಿಂದ ಯಾರು ಮಾಡ್ತಾರೆ ಅವರಲ್ಲೇ ಇರುತ್ತೆ. ದೆನ್ ನಾವು ವಿಲ್ ಬಿ ಲರ್ನಿಂಗ್ ವಾಟ್ ಆರ್ ದಿ ಡಿಫ್ರೆನ್ಸಸ್ ಬಿಟ್ವೀನ್ CRM ಆ್ಯಂಡ್ ERM. CRM ಅಂದರೆ ಏನು ಅಂದರೆ ಇಟ್ ಈಸ್ ಎ ಕನ್ವೆನ್ಷನಲ್ CRM ಅಂದರೆ ಹಳೆಯದು, ಟೆಲಿಫೋನು, ಫ್ಯಾಕ್ಸು, ರಿಟೇಲ್ ಸ್ಟೋರು ಎಲ್ಲ ಗ್ರಾಹಕರು ಹೋಗಿ ನೋಡ್ಕೊಳ್ಳೋ ಅಂಥದ್ದು. ಅದೇ ERM ಅಂದರೆ ಏನು ಅಂದರೆ ಇಟ್ ಈಸ್ ಗೋಯಿಂಗ್ ಟು ಯೂಸ್ ಇಂಟರ್ನೆಟ್, ಅಂದರೆ ಪರ್ಸ್ನಲ್ ಡಿಜಿಟಲ್ ಅಸಿಸ್ಟೆಂಟ್ ಅಂತ ಕರೀತಾರೆ. PDA ಡಿವೈಸಸ್ ಇಟ್ಕೊಂಡು ಮಾಡೋ ಅಂಥದ್ದನ್ನ ERM ಅಂತೀರಾ. ಫೋನು, ಫ್ಯಾಕ್ಸು, ರಿಟೇಲ್ ಸ್ಟೋರ್ನ ಇಟ್ಕೊಂಡು ಮಾಡೋದನ್ನ CRM ಅಂತೀರಾ. ಅದೇ CRM ಇಟ್ ಟೇಕ್ಸ್ ಕೇರ್ ಆಫ್ ದ ಕಸ್ಟಮರ್ಸ್ ವಯಾ ಇಂಟರ್ನೆಟ್, ಎರಡು ನೋಡುತ್ತೆ. ಅದೇ ERM ಅಂದರೆ ಎನ್ವಿರಾನ್ಮೆಂಟು, ದಟ್ ಈಸ್ ಕಸ್ಟಮರ್ ಇಸ್ ಏಬಲ್ ಟು ಟೇಕ್ ಕೇರ್ ಆಫ್ ಹಿಮ್ಸೆಲ್ಫ್ ಯೂಸಿಂಗ್ ಇಂಟರ್ನೆಟ್. ಇದು ಕಸ್ಟಮರು ಮತ್ತು ಇಂಟರ್ನೆಟ್ ಎರಡೂ ನೋಡುತ್ತೆ. ಆದರೆ ERM ಕಸ್ಟಮರ್ ಓನ್ಲಿ
ಏಬಲ್ ಟು ಟೇಕ್ ಕೇರ್ ಯೂಸಿಂಗ್ ಇಂಟರ್ನೆಟ್, ಅದೇ ನೋಡ್ಕೋಬೇಕಾಗುತ್ತೆ. CRM ಇಟ್ ನೀಡ್ ದ ಯೂಸರ್ ಟು ಡೌನ್ಲೋಡ್ ಸಪೋರ್ಟಿಂಗ್ ಆ್ಯಪ್ಸು, ವೆಬ್ ಎನೇಬಲ್ಡ್ ಸರ್ವಿಸಸ್, ಯೂಸರೇ ಡೌನ್ಲೋಡ್ ಎಲ್ಲ ಮಾಡ್ಕೋಬೇಕಾಗುತ್ತೆ. ಆದರೆ ಈ CRM ಆ ಥರ ಏನು ಅವಶ್ಯಕತೆ ಇರಲ್ಲ. ವೆಬ್ ಎನೇಬಲ್ಡ್ ಅಪ್ಲಿಕೇಶನ್ಸ್ ಇರುತ್ತೆ, ತಾನಾಗಿ ನೋಡ್ಕೊಳ್ಳುತ್ತೆ ಎಲ್ಲನೂ. ನೆಕ್ಸ್ಟು CRM ಸಿಸ್ಟಮ್ ಇಟ್ ಈಸ್ ಡಿಸೈನ್ ಪ್ರಾಡಕ್ಟ್ಸ್ ಆ್ಯಂಡ್ ಈವನ್ ಫಂಕ್ಷನ್ ಓರಿಯೆಂಟೆಡ್, whereas ಈ CRM is nothing but it is customer oriented, ಗ್ರಾಹಕರ ಪರವಾಗಿರುತ್ತೆ. Then cost of maintenance is high in CRM, whereas cost of maintenance is lesser in eCRM. Time taken for maintenance is very long in CRM, whereas maintenance time is very lesser in eCRM. So now let us know what are the future CRM trends. ಮುಂದೆ ಏನೇನು ಫ್ಯೂಚರ್ CRM ಟ್ರೆಂಡ್ ಇದೆ, ಅಪ್ಕಮಿಂಗ್ ಯಾವ್ದು ಬರುತ್ತೆ. ಫಸ್ಟ್ ಒನ್, ಇಂಟಿಗ್ರೇಟಿಂಗ್ ಡೇಟಾ ಫ್ರಮ್ ಮಲ್ಟಿಪಲ್ ಚಾನಲ್ಸ್. ಅಂದರೆ ಮುಂದೆ ನಾವು ಇಂಟರ್ನೆಟ್ ಯೂಸ್ ಮಾಡೋವಾಗ ಏನಾನ ಪ್ರಾಬ್ಲಮ್ಸ್ ಬಂತು ಅಂದರೆ ಪ್ರಾಬ್ಲಮ್ಸ್ನ ಸೊಲ್ಯೂಷನ್ ಕಂಡುಹಿಡಿಯೋದಕ್ಕೋಸ್ಕರ ಜನರಲಿ ಪ್ರೊವೈಡರು ವರ್ಕ್ ಮಾಡ್ತಾ ಇರ್ತಾರೆ. ಸೊ ಇದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಕಮ್ಯುನಿಕೇಷನ್ ಚಾನಲ್ಸು, ಆಲ್ ದಿಸ್ ಯು ಆರ್ ಗೋಯಿಂಗ್ ಟು ಡೂ. ಬಟ್ ಇದನ್ನು ಮಾಡಬೇಕಂದ್ರೆ ಜನರಲಿ ಯು ಆರ್ ಗೋಯಿಂಗ್ ಟು ಯೂಸ್ ಇಮೇಲು, ಮೊಬೈಲ್ ಸ್ಮಾರ್ಟ್ಫೋನ್ಸ್ ಯೂಸ್ ಮಾಡ್ತಾ ಇರ್ತಾರೆ. ಸೆಕೆಂಡ್, ಯು ವಿಲ್ ಬಿ ಹ್ಯಾವಿಂಗ್ ಹ್ಯಾಂಡ್ಲಿಂಗ್ ಬಿಗ್ ಡೇಟಾ ಅಂತಿರುತ್ತೆ. ಸೊ ಇದು ಫ್ಯೂಚರ್ ಟ್ರೆಂಡ್ ಆಗಿರುತ್ತೆ. ಬಿಗ್ ಡೇಟಾ ಈಸ್ ನಥಿಂಗ್ ಬಟ್ ಅಂದರೆ ಮಲ್ಟಿಪಲ್ ಚಾನಲ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಜಾಸ್ತಿ ವಾಲ್ಯೂಮು, ವೆರೈಟಿ ಆಫ್ ಕಸ್ಟಮರ್ಸು, ಅವರ ಸಲ್ಯೂಷನ್ಸು, ಅವ್ರು ಯಾವ ಥರ ಬೇಕು ಅಂತ ಹೇಳ್ತಾರೋ ಆದಷ್ಟು ಸಾಧ್ಯವಾದಷ್ಟು ಮ್ಯಾನೇಜ್ ಮಾಡಿ ಕರೆಕ್ಟಾಗಿ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. Then shifting to cloud-based CRM, that is nothing but here the businessmen usually they are going to prefer cloud-based CRM ಸಾಫ್ಟ್ವೇರು ಮುಂದೆ ಬರ್ತಾ ಇದೆ. ಅಂದರೆ ಇದು ಪ್ರಾಬ್ಲಮ್ಸ್ ಏನಾನ ಇರುತ್ತೆ CRM ಅಲ್ಲಿ ಅಂಥದನ್ನು ಅಪ್ಗ್ರೇಡ್ ಮಾಡಿ ಆ ಬರ್ಡನ್ನ ಕಡಿಮೆ ಮಾಡುವಂಥದ್ದನ್ನು ಇಟ್ ಈಸ್ ಗೋಯಿಂಗ್ ಟು ಡೂ. ಆ್ಯಂಡ್ ಈವನ್ ಇನ್ವೆಸ್ಟಿಂಗ್ ಆಲ್ಸೋ ಇನ್ ಇನ್ಫ್ರಾಸ್ಟ್ರಕ್ಚರ್ ಈಸ್ ಆಲ್ಸೋ ವೆರಿ ಕಂಫರ್ಟಬಲ್ ಅಂಡರ್ ದಿಸ್ ಕ್ಲೌಡ್ ಬೇಸ್ CRM. ಇದೊಂದು ಸಾಫ್ಟ್ವೇರು ಇನ್ಸ್ಟಾಲ್ ಆಗಿ ಮುಂದೆ ಫ್ಯೂಚರಲ್ಲಿ ಬರ್ತಾ ಇರುತ್ತೆ. ನೆಕ್ಸ್ಟ್ ಯು ವಿಲ್ ಬಿ ಹ್ಯಾವಿಂಗ್ ಸೋಷಿಯಲ್ CRM. ಸೊ ಸೋಷಿಯಲ್ CRM ಇಸ್ ನಥಿಂಗ್ ಬಟ್ ಕಸ್ಟಮರ್ಸ್ ದೇ ಆರ್ ವೆರಿ ಗುಡ್ ಪ್ರಾಕ್ಟೀಸ್ ಇನ್ ಹ್ಯಾವಿಂಗ್ ರೀಡಿಂಗ್ ಆಗಿರ್ಬೋದು, ಏನಾನ ಸಜೆಷನ್ಸ್ ಕೊಡೋದು, ಜಡ್ಜ್ ಮಾಡೋದು. ಸೊ ಇವರೆಲ್ಲ ಫೀಡ್ಬ್ಯಾಕ್ಸು, ಇವರೆಲ್ಲ ಒಪಿನಿಯನ್ಸ್ನ ಕಲೆಕ್ಟ್ ಮಾಡಿಕೊಂಡು ಸೋಷಿಯಲ್ CRM ಟೂಲ್ಸು ದೇ ಆರ್ ಗೋಯಿಂಗ್ ಟು ಪ್ರೊವೈಡ್ ದಿ ಸಾಫ್ಟ್ವೇರ್ with the help of the social media, and this they are going to interact mainly in the business. Next you will be having the mobile CRM is expected to be powerful. Why means, so ivaga ene madidru each and everybody they are going to have the mobile. So this will be based as a platform where each and every customer they are ready to use it and it is very powerful. CRM ಡೇಟಾ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಯಾವ ಥರ ಬೇಕಂದ್ರೂ ಯು ಕ್ಯಾನ್ ಕಲೆಕ್ಟ್ ದ ಡೇಟಾ ಮತ್ತು ಇದರಿಂದ ವೆರಿ ಯೂಸ್ಫುಲ್ ಆಗಿರುತ್ತೆ. ದೆನ್ ಈವನ್ ದಿಸ್ ಇಸ್ ವೇರಿಯಬಲ್ಸ್ ಆಲ್ಸೋ. ವೇರಿಯಬಲ್ಸ್ ಇಸ್ ನಥಿಂಗ್ ಬಟ್ ಎಲ್ಲಿ ಬೇಕಂದ್ರೂ ಅಲ್ಲಿ ರಿಯಲ್ ಟೈಮ್ಗೆ ಇನ್ಫಾರ್ಮೇಷನ್ ಕ್ಯಾನ್ ಬಿ ಟ್ರಾನ್ಸಾಕ್ಟೆಡ್ ಆರ್ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ಸೊ ಇದರಿಂದ ಕಸ್ಟಮರ್ಸ್ದು ಎಕ್ಸ್ಪೀರಿಯನ್ಸ್ ಯಾವ ಥರ ಬೆಸ್ಟ್ ಇದ್ದಾರಾ ವರ್ಸ್ಟ್ ಇದ್ದಾರಾ ಅನ್ನೋದನ್ನ ಬಗ್ಗೆ ಕೂಡ ಫೀಡ್ಬ್ಯಾಕಿಂದ ಯು ಕ್ಯಾನ್ ಟೇಕ್ ಡೌನ್. And this CRM is nothing but it is going to convert to XRM. So XRM is nothing but it is going to evolve mainly from CRM only. ಅಂದರೆ ಸ್ವಲ್ಪ ಲಿಮಿಟೇಷನ್ಸ್ ಇದೆ ಯಾವುದರಲ್ಲಿ CRM ಅಲ್ಲಿ. ಯಾಕೆಂದರೆ ಇಲ್ಲಿ ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಮಾತ್ರ ಇದೆ. ವೆರಸ್ XRM ಅಂದರೆ ಏನಂದರೆ ಎಕ್ಸ್ಟ್ರೀಮ್ ರಿಲೇಷನ್ ಮ್ಯಾನೇಜ್ಮೆಂಟ್. ಅಂದರೆ ಯು ಆರ್ ಗೋಯಿಂಗ್ ಟು ರೀಪ್ಲೇಸ್ ಎಕ್ಸ್, ಸಿ ಬದಲು ಯು ಆರ್ ಗೋಯಿಂಗ್ ಟು ರೀಪ್ಲೇಸ್ ಎಕ್ಸ್. ಅಂದರೆ ಅದಕ್ಕಿಂತ ಜಾಸ್ತಿ ಏನು ಸ್ಕೋಪ್ ಇರುತ್ತೋ ಅದಕ್ಕಿಂತ ಭಿನ್ನವಾಗಿರುತ್ತೆ ಮತ್ತು ಡಿಫ್ರೆಂಟು ಜಾಸ್ತಿ ಸ್ಕೋಪು CRM ಕೊಡ್ತಾರೆ. ಎಕ್ಸಾಂಪಲ್ ಏನು ಅಂದರೆ ಇವಾಗ ಬಿಸ್ನೆಸ್ ಇಸ್ ಗೋಯಿಂಗ್ ಟು ಮ್ಯಾನೇಜ್ ಸಮ್ ಕಾಂಟ್ರಾಕ್ಟ್ಸು, ಗ್ರೀವೆನ್ಸು, ಪಾಲಿಸೀಸು, ಬಿಲ್ಡಿಂಗು, ಅಸೆಟ್ಸು, ಪಾರ್ಕಿಂಗ್ದು ಈ ಲಿಸ್ಟು ಏನೇನಿರುತ್ತೋ ಇದಕ್ಕೆಲ್ಲ ಎಂಡ್ಲೆಸ್ ಇರುತ್ತೆ. ಎಲ್ಲ ಮ್ಯಾನೇಜ್ಮೆಂಟು ಇಟ್ ಈಸ್ ಡನ್ ಮೇನ್ಲಿ ಫ್ರಮ್ XRM ಓನ್ಲಿ. ಬಟ್ ಇಲ್ಲಿ ಬಿಸ್ನೆಸ್ಸು ಅದು ಒಂದೇ ಒಂದು ಯಾವುದೇ ಡಿಪೆಂಡೆಂಟ್ ಇಲ್ದಿರ ಎಲ್ಲ ಇದನ್ನು ಕೂಡ ಮ್ಯಾನೇಜ್ ಮಾಡೋದನ್ನ ಯು ವಿಲ್ ಬಿ ಕಾಲಿಂಗ್ ಆಸ್ ಎ XRM. XRM ಇಸ್ ನಥಿಂಗ್ ಬಟ್ ಎಕ್ಸ್ಟ್ರೀಮ್ ರಿಲೇಷನ್ ಮ್ಯಾನೇಜ್ಮೆಂಟ್. ಗ್ರಾಹಕರಿಗೆ ಬರೀ ನಮ್ಮಲ್ಲಿ ಬರೀ ತಗೊಳ್ಳೋದು ಕೊಡೋದು ಅದಲ್ದಿರ ಅವ್ರಿಗೆ ಬೇಕಾಗಿರುವಂಥ ಕಾಂಟ್ರಾಕ್ಟ್ ಆಗಿರ್ಬೋದು, ಗ್ರೀವೆನ್ಸ್ ಆಗಿರ್ಬೋದು, ಬಿಲ್ಡಿಂಗ್ ಥರದ ಕೊಂಡ್ಕೊಳ್ಳೋದಾಗಿರ್ಬೋದು, ಅಥವಾ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟೋದಾಗಿರ್ಬೋದು, ಪಾರ್ಕಿಂಗ್ ವೈಲೆನ್ಸ್ ಏನಾನೈತೆ ಎಲ್ಲ ಥರ ಸಮಸ್ಯೆನೂ
ನಮ್ಮಲ್ಲಿ ಬಂದು ಹೇಳಿ ಅದನ್ನು ಬಗೆಹರಿಸ್ಕೊಳ್ಳೋ ಅಂಥದ್ದನ್ನು ವಿಲ್ ಬಿ ಕಾಲಿಂಗ್ ಆಸ್ ಎ XRM. So by this I am going to wind up my session. So thank you.